ನಮಸ್ಕಾರ ಸ್ನೇಹಿತರೆ. ಒಂದು ಪ್ರಶ್ನೆ. ನಿಮ್ಮ ದಿನ ಒಂದು ಕಪ್ ಕಾಫಿಯಿಂದ ಶುರುವಾಗುತ್ತದೆ. ಆದರೆ ಆ ಕಾಫಿ ಭಾರತಕ್ಕೆ ಹೇಗೆ ಬಂತು ಅಂತ ಎಂದಾದರೂ ಯೋಚಿಸಿದ್ದೀರಾ? ಒಂದು ಕಾಲದಲ್ಲಿ ಕಾಫಿ ಬೀಜಗಳನ್ನು ದೇಶದ ಹೊರಗೆ ತೆಗೆದುಕೊಂಡು ಹೋಗುವುದೇ ನಿಷೇಧವಾಗಿತ್ತು. ಹಾಗಿದ್ದರೆ ಇಂದು ಕರ್ನಾಟಕದಲ್ಲಿ ಇಷ್ಟು ಕಾಫಿ ಹೇಗೆ ಬೆಳೆಯುತ್ತಿದೆ? ಇದರ ಹಿಂದೆ ಒಂದು ರೋಚಕ ಕಥೆ ಇದೆ. ಎ ಲಾಟ್ ಕ್ಯಾನ್ ಹ್ಯಾಪನ್ ಓವರ್ ಅ ಕಾಫಿ. ಸುಮಾರು 400 ವರ್ಷಗಳ ಹಿಂದೆ ಬಾಬಾ ಬುಡನ್ ಎಂಬ ಸೂಫಿ ಸಂತರು ಯೆಮನ್ ದೇಶಕ್ಕೆ ಪ್ರಯಾಣ ಮಾಡಿದ್ದರು. ಆ ಸಮಯದಲ್ಲಿ ಕಾಫಿ ಬೀಜಗಳನ್ನು ಹೊರದೇಶಕ್ಕೆ ತೆಗೆದುಕೊಂಡು ಹೋಗಲು ಅನುಮತಿ ಇರಲಿಲ್ಲ. ಆದರೆ ಅವರು 7 ಕಾಫಿ ಬೀಜಗಳನ್ನು ತಮ್ಮ ಬಟ್ಟೆಯಲ್ಲಿ ಅಡಗಿಸಿಕೊಂಡು ಭಾರತಕ್ಕೆ ತಂದರು ಎಂದು ಹೇಳಲಾಗುತ್ತದೆ. ಆ 7 ಬೀಜಗಳನ್ನು ಕರ್ನಾಟಕದ ಸುಂದರ ಬೆಟ್ಟಗಳಲ್ಲಿ ನೆಟ್ಟರು. ಇಂದು ಆ ಸ್ಥಳವನ್ನು ಬಾಬಾ ಬುಡನ್ಗಿರಿ ಎಂದು ಕರೆಯುತ್ತಾರೆ. ಅಲ್ಲಿಂದಲೇ ಭಾರತದ ಕಾಫಿ ಪ್ರಯಾಣ ಆರಂಭವಾಯಿತು. ಆದರೆ ಕಾಫಿ ಎಲ್ಲೆಲ್ಲಿ ಬೇಕಾದರೂ ಬೆಳೆಯುತ್ತದಾ? ಇಲ್ಲ. ಕಾಫಿಗೆ ಇಷ್ಟವಾಗುವುದು ಸಾಕಷ್ಟು ಮಳೆ, ಬೆಟ್ಟದ ಪ್ರದೇಶ, ತಂಪಾದ ವಾತಾವರಣ, ನೆರಳಿರುವ ಪರಿಸರ. ಅದಕ್ಕಾಗಿಯೇ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನ ಪಶ್ಚಿಮ ಘಟ್ಟಗಳು ಕಾಫಿ ಬೆಳೆಯಲು ಅತ್ಯುತ್ತಮ ಪ್ರದೇಶಗಳಾಗಿವೆ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಕರ್ನಾಟಕ ಮತ್ತು ಚಿಕ್ಕಮಗಳೂರು, ಕೊಡಗು ಹಾಗೂ ಹಾಸನದ ಕಾಫಿ ಬೆಳೆಯುವ ಪ್ರದೇಶಗಳಿಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂದರೆ GI ಮಾನ್ಯತೆ ದೊರೆತಿದೆ. ಅಂದರೆ ಈ ಪ್ರದೇಶದ ಮಣ್ಣು, ಹವಾಮಾನ ಮತ್ತು ಸಾಂಪ್ರದಾಯಿಕ ಬೆಳೆಯುವ ವಿಧಾನ ಆ ಕಾಫಿಗೆ ವಿಶಿಷ್ಟ ಗುಣಮಟ್ಟ ನೀಡುತ್ತವೆ. ಇಂದು ಭಾರತದ ಕೋಟಿ ಕಪ್ಗಳ ಕಾಫಿ ಒಮ್ಮೆ ಕೇವಲ 7 ಕಾಫಿ ಬೀಜಗಳ ಕಥೆಯಿಂದ ಆರಂಭವಾಗಿದೆ ಎಂದು ನಂಬಲಾಗಿದೆ. ಕಾಫಿ ಗಿಡದಲ್ಲಿ ತುಂಬ ಸುಂದರವಾದ ಬಿಳಿ ಹೂಗಳು ಅರಳುತ್ತವೆ. ಆ ಹೂಗಳ ಸುಗಂಧ ಮಲ್ಲಿಗೆಯ ಹೂವಿನಂತೆ ಪರಿಮಳವನ್ನು ನೆನಪಿಸುತ್ತದೆ. ಕೇವಲ 2-3 ದಿನಗಳು ಮಾತ್ರ ಆ ಹೂಗಳು ಇರುತ್ತವೆ. ನಂತರ ಅವು ಉದುರಿ ಹೋಗುತ್ತವೆ. ಅದೇ ಹೂಗಳು ಸಣ್ಣ ಹಸಿರು ಹಣ್ಣಾಗಿ ಬದಲಾಗುತ್ತದೆ. ಕೆಲವು ತಿಂಗಳ ನಂತರ ಅವು ಕೆಂಪು ಬಣ್ಣದ ಹಣ್ಣಾಗುತ್ತವೆ. ಆ ಹಣ್ಣನ್ನು ಕಾಫಿ ಚೆರಿ ಎಂದು ಕರೆಯುತ್ತಾರೆ. ನಾವು ಆ ಹಣ್ಣನ್ನು ಕುಡಿಯುವುದಿಲ್ಲ. ಆ ಹಣ್ಣನ್ನು ತೆರೆದರೆ ಒಳಗಡೆ ಸಾಮಾನ್ಯವಾಗಿ 2 ಬೀಜಗಳು ಇರುತ್ತವೆ. ಆ ಬೀಜಗಳೇ ಕಾಫಿ ಬೀನ್ಸ್. ಆ ಬೀಜಗಳನ್ನು ಒಣಗಿಸುತ್ತಾರೆ, ಹೊರಗಿನ ಪದರವನ್ನು ತೆಗೆಯುತ್ತಾರೆ, ಹುರಿಯುತ್ತಾರೆ, ರೋಸ್ಟ್ ಮಾಡುತ್ತಾರೆ, ನಂತರ ಅವನ್ನು ಪುಡಿ ಮಾಡುತ್ತಾರೆ. ಅದೇ ನಮ್ಮ ಕಪ್ಪಿನಲ್ಲಿರುವ ಕಾಫಿ. ಪ್ರತಿದಿನ ನಾವು ಕುಡಿಯುವ 1 ಕಪ್ ಕಾಫಿಗಾಗಿ ಎಷ್ಟು ಕಾಫಿ ಹಣ್ಣು ಬೇಕಾಗುತ್ತೆ? 10, 20 ಅಥವಾ 100? ಬನ್ನಿ ತಿಳಿಯೋಣ. ಒಂದು ಕಾಫಿ ಹಣ್ಣಿನೊಳಗಡೆ ಸಾಮಾನ್ಯವಾಗಿ 2 ಕಾಫಿ ಬೀಜಗಳು ಇರುತ್ತವೆ. ಆದರೆ ಎಲ್ಲ ಬೀಜಗಳು ಒಂದೇ ಗಾತ್ರದ ಅಥವಾ ಗುಣಮಟ್ಟ ಇರುವುದಿಲ್ಲ. ಆದ್ದರಿಂದ ಆಯ್ಕೆ ಮಾಡಿದ ನಂತರವೇ ಉತ್ತಮ ಕಾಫಿ ತಯಾರಾಗುತ್ತದೆ. ಒಂದು ಸಾಮಾನ್ಯ ಕಪ್ ಕಾಫಿ ಮಾಡಲು ಸುಮಾರು 70ರಿಂದ 80 ಕಾಫಿ ಬೀಜಗಳು ಬೇಕಾಗುತ್ತವೆ. ಅಂದರೆ 35ರಿಂದ 40 ಕಾಫಿ ಹಣ್ಣುಗಳು. 1 ಕಪ್ ಕಾಫಿಯ ಹಿಂದೆ ಇಷ್ಟೊಂದು ಹಣ್ಣುಗಳ ಪ್ರಯಾಣ ಅಡಗಿದೆ. ಒಂದು ಆರೋಗ್ಯಕರ ಕಾಫಿ ಗಿಡ 1 ವರ್ಷಕ್ಕೆ ಸುಮಾರು 2000ರಿಂದ 4000 ಕಾಫಿ ಹಣ್ಣುಗಳನ್ನು ಕೊಡಬಹುದು. ಆದರೆ ಹವಾಮಾನ, ಮಳೆ, ಮಣ್ಣು ಮತ್ತು ರೈತನ ಆರೈಕೆಯ ಮೇಲೆ ಇದು ಬದಲಾಗುತ್ತದೆ. ಹಣ್ಣುಗಳನ್ನು ಕೈಯಿಂದ ಕೀಳುತ್ತಾರೆ, ಚೆನ್ನಾಗಿ ಆಯ್ಕೆ ಮಾಡುತ್ತಾರೆ, ಒಣಗಿಸುತ್ತಾರೆ, ಹುರಿಯುತ್ತಾರೆ, ಪುಡಿ ಮಾಡುತ್ತಾರೆ. ಅನಂತರವೇ ನಮ್ಮ ಕೈಗೆ 1 ಕಪ್ ಕಾಫಿ ಬರುತ್ತದೆ. 1 ಕಪ್ ಕಾಫಿ ಕುಡಿಯಲು ಕೆಲವೇ ನಿಮಿಷಗಳು ಸಾಕು. ಆದರೆ ಆ ಕಪ್ ತಯಾರಾಗಲು ಒಂದು ಕಾಫಿ ಗಿಡಕ್ಕೆ ಸುಮಾರು 3ರಿಂದ 4 ವರ್ಷಗಳು ಬೇಕಾಗುತ್ತದೆ. ನಾವು ಕೆಲಸ ಮಾಡುತ್ತಾ, ಓದುತ್ತಾ, ಯೋಚಿಸುತ್ತಾ ಇದ್ದಂತೆ ನಮ್ಮ ಮೆದುಳಿನಲ್ಲಿ ಅಡೆನೋಸಿನ್ ಎಂಬ ಒಂದು ಪದಾರ್ಥ ನಿಧಾನವಾಗಿ ಹೆಚ್ಚುತ್ತದೆ. ಅದು ಮೆದುಳಿಗೆ ಒಂದು ಸಂದೇಶ ಕಳಿಸುತ್ತೆ. ನೀನೀಗ ದಣಿದಿದ್ದೀಯಾ, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಅದಕ್ಕೆ ನಮಗೆ ನಿದ್ರೆ ಬರುತ್ತೆ. ಆದರೆ ಕಾಫಿಯಲ್ಲಿರುವ ಕೆಫೇನ್ ಮೆದುಳಿಗೆ ಹೋಗಿ ಅಡೆನೋಸಿನ್ ಕುಳಿತುಕೊಳ್ಳುವ ಜಾಗವನ್ನೇ ತಾತ್ಕಾಲಿಕವಾಗಿ ಹಿಡಿದುಕೊಳ್ಳುತ್ತದೆ. ಹೀಗಾಗಿ ಮೆದುಳಿಗೆ ನಾನು ದಣಿದಿದ್ದೇನೆ ಎಂಬ ಸಂದೇಶ ತಲುಪುವುದಿಲ್ಲ. ಆದ್ದರಿಂದ ನಮಗೆ ಎಚ್ಚರವಾಗಿರುವ ಅನುಭವವಾಗುತ್ತದೆ. ಕೆಫೇನ್ ನಿದ್ರೆಯನ್ನು ಓಡಿಸುವುದಿಲ್ಲ. ಅದು ನಿದ್ರೆಯ ಸಂದೇಶವನ್ನು ಸ್ವಲ್ಪ ಸಮಯಕ್ಕೆ ಮಾತ್ರ ತಡೆಯುತ್ತದೆ. ಆದ್ದರಿಂದ ಕೆಫೇನ್ ಪರಿಣಾಮ ಕಡಿಮೆ ಆದ ನಂತರ ದಣಿವು ಮತ್ತೆ ಅನುಭವವಾಗಬಹುದು. 1 ಕಪ್ ಕಾಫಿಯ ಪರಿಣಾಮ ಸುಮಾರು 4ರಿಂದ 6 ಗಂಟೆಗಳವರೆಗೆ ಇರಬಹುದು. ಕೆಲವರಲ್ಲಿ ಇನ್ನೂ ಹೆಚ್ಚು ಸಮಯವೂ ಇರಬಹುದು. ಸ್ಮಾಲ್ ಬೀನ್ಸ್, ಬಿಗ್ ಡ್ರೀಮ್ಸ್. ಜಗತ್ತಿನಲ್ಲಿ 100ಕ್ಕೂ ಹೆಚ್ಚು ಕಾಫಿ ಜಾತಿಗಳಿವೆ. ಆದರೆ ಜಗತ್ತಿನ ಹೆಚ್ಚು ಕಾಫಿ 2 ಜಾತಿಗಳಿಂದಲೇ ಬರುತ್ತದೆ: ಅರೇಬಿಕಾ, ರೊಬಸ್ಟಾ. ಅರೇಬಿಕಾ ಎತ್ತರದ ಬೆಟ್ಟದ ಪ್ರದೇಶಗಳಲ್ಲಿ ಬೆಳೆಯುತ್ತದೆ. ಇದರ ರುಚಿ ಮೃದುವಾಗಿರುತ್ತದೆ. ಸ್ವಲ್ಪ ಸಿಹಿ ಮತ್ತು ಹಣ್ಣಿನ ಪರಿಮಳವೂ ಇರಬಹುದು. ಇದರಲ್ಲಿರುವ ಕೆಫೇನ್ ಕಡಿಮೆ. ರೊಬಸ್ಟಾ ಹೆಚ್ಚು ಬಿಸಿ ಪ್ರದೇಶಗಳಲ್ಲಿಯೂ ಬೆಳೆಯಬಹುತ್ತದೆ. ಇದು ತುಂಬ ಗಟ್ಟಿಯಾದ ಗಿಡ. ಇದರಲ್ಲಿರುವ ಕೆಫೇನ್ ಅರೇಬಿಕಾಗಿಂತ ಸುಮಾರು 2 ಪಟ್ಟು ಹೆಚ್ಚು. ಆದ್ದರಿಂದ ಇದರ ರುಚಿ ಹೆಚ್ಚು ಗಾಢ ಮತ್ತು ಸ್ವಲ್ಪ ಕಹಿ. ಬಿಹೈಂಡ್ ಎವ್ರಿ ಕಪ್ ದೇರ್ ಇಸ್ ಅ ಸ್ಟೋರಿ. ಜಗತ್ತಿನ ಅತ್ಯಂತ ಪ್ರಸಿದ್ಧ ದುಬಾರಿ ಕಾಫಿಗಳಲ್ಲಿ ಒಂದು ಕೋಪಿ ಲುವಾಕ್.
ಇದು ಇಂಡೋನೇಷ್ಯಾದಲ್ಲಿ ಪ್ರಸಿದ್ಧವಾಗಿದೆ. ಇದರ ವಿಶೇಷತೆ ಏನು ಗೊತ್ತಾ? ಅಲ್ಲಿ ಏಷ್ಯನ್ ಪಾಮ್ ಸಿವೆಟ್ ಎಂಬ ಒಂದು ಸಣ್ಣ ಕಾಡು ಪ್ರಾಣಿ ಮಾಗಿದ ಕಾಫಿ ಹಣ್ಣುಗಳನ್ನು ತಿನ್ನುತ್ತದೆ. ಹಣ್ಣಿನ ತಿರುಳನ್ನು ಜೀರ್ಣವಾಗುತ್ತದೆ, ಆದರೆ ಒಳಗಿನ ಕಾಫಿ ಬೀಜ ಜೀರ್ಣವಾಗುವುದಿಲ್ಲ. ನಂತರ ಆ ಬೀಜಗಳನ್ನು ಸಂಗ್ರಹಿಸಿ ಚೆನ್ನಾಗಿ ತೊಳೆದು ಒಣಗಿಸಿ ಹುರಿದು ಕಾಫಿ ತಯಾರಿಸುತ್ತಾರೆ. ಆದರೆ ಆ ಪ್ರಾಣಿಯ ಹೊಟ್ಟೆಯಲ್ಲಿ ಕೆಲವು ಎಂಜೈಮ್ಸ್ಗಳು ಕೆಲಸ ಮಾಡುತ್ತವೆ. ಅವು ಕಾಫಿಯ ಬೀಜದಲ್ಲಿರುವ ಕೆಲವು ಪ್ರೋಟೀನ್ಗಳನ್ನು ಬದಲಾಯಿಸುತ್ತದೆ. ಆದ್ದರಿಂದ ರುಚಿಯಲ್ಲಿ ವ್ಯತ್ಯಾಸ ಬರುತ್ತದೆ ಎಂದು ಹಲವರು ಹೇಳುತ್ತಾರೆ. ನಿಜವಾಗಿಯೂ ಒಂದು ಕಪ್ ಕಾಫಿ ಸ್ನೇಹಗಳನ್ನು ಆರಂಭಿಸಬಹುದು, ಆಲೋಚನೆಗಳನ್ನು ಹುಟ್ಟಿಸಬಹುದು, ಕುಟುಂಬಗಳನ್ನು ಒಂದಾಗಿಸಬಹುದು ಮತ್ತು ಕೆಲವೊಮ್ಮೆ ಒಬ್ಬರ ಜೀವನವನ್ನೇ ಬದಲಾಯಿಸುವ ನಿರ್ಧಾರಕ್ಕೂ ಸಾಕ್ಷಿಯಾಗಬಹುದು. ಒಂದು ಕಪ್ ಕಾಫಿ ಕೇವಲ ಒಂದು ಪಾನೀಯವಲ್ಲ, ಅದರ ಹಿಂದೆ ಪ್ರಕೃತಿಯ ಸಹಕಾರ, ಒಂದು ಸಣ್ಣ ಬೀಜ, ರೈತನ ವರ್ಷಗಳ ಪರಿಶ್ರಮ, ಹಲವಾರು ಹಂತಗಳ ಸಂಸ್ಕರಣೆ ಮತ್ತು ಅಸಂಖ್ಯಾತ ಜನರ ಶ್ರಮ ಅಡಗಿದೆ. ಆದ್ದರಿಂದ ಮುಂದಿನ ಬಾರಿ ನೀವು ಒಂದು ಕಪ್ ಕಾಫಿ ಕುಡಿಯುವಾಗ ಅದರ ರುಚಿಯನ್ನು ಮಾತ್ರವಲ್ಲ, ಅದರ ಹಿಂದಿರುವ ಪ್ರಯಾಣವನ್ನು ನೆನಪಿಸಿಕೊಳ್ಳಿ. ಎವ್ರಿ ಕಪ್ ಆಫ್ ಕಾಫಿ ರಿಮೈಂಡ್ಸ್ ಅಸ್ ದಟ್ ಗ್ರೇಟ್ ಥಿಂಗ್ಸ್ ಬಿಗಿನ್ ವಿತ್ ಸಮಥಿಂಗ್ ಸ್ಮಾಲ್, ಅ ಸಿಂಗಲ್ ಬೀನ್, ಅ ಪೇಷಂಟ್ ಫಾರ್ಮರ್ ಅಂಡ್ ಅ ಡ್ರೀಮ್. ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.